Hello amigos, long time no see. Problem. I don't like it. I avoid it. But problem fucks me. I can't avoid it. GoPro ತಗೊಂಡಾಗಿಂದ ಒಂದೊಂದಲ್ಲ ಪ್ರಾಬ್ಲಮ್. ನಂದಲ್ಲ GoProದು. ಫಸ್ಟ್ ತಗೊಂಡಿದ್ದು 2ನೇ ತಿಂಗಳಿಗೆ ಫ್ರಂಟ್ ಡಿಸ್ಪ್ಲೇ ಹೋಗಿ 2ನೇ ತಿಂಗಳು ರೆಕಾರ್ಡ್ ಆಗ್ತಿರ್ಲಿಲ್ಲ. 4ನೇ ತಿಂಗಳಂತೂ ಡಬಲ್ ಧಮಾಕ. ಸ್ಪೀಕರ್ ಔಟ್ ಆಟೋಮೆಟಿಕ್ ಆನ್ ಆಫ್ ಇದ್ದೇ ಸೀನ್. ನೆಟ್ಟಿಗೆ 4 ವಿಡಿಯೋನೂ ಮಾಡಿಲ್ಲ. ಏನ್ ಮಾಡೋದಂತ ಕೂತಿದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಸಡನ್ ಆಗಿ ಒಂದು ಸೌಂಡ್ ಬಂತು. ನಿನಗೆ ಬೇಕಾಗಿರೋದು ನಿನ್ನ ಕೈಯಲ್ಲೇ ಇದೆ, ತಲೆ ಬಗ್ಸು. ನೋಡಿದೆ, ಇತ್ತು ಫೋನ್. ಯೂಟ್ಯೂಬ್ ಓಪನ್ ಮಾಡಿ ಇರೋ ಬರೋ ವಿಡಿಯೋಸ್ ಎಲ್ಲ ನೋಡಿದೆ. ಕನ್ನಡದಲ್ಲಿ ಒಂದೂ ಸಿಗ್ಲಿಲ್ಲ. ನನ್ನ ಅದೃಷ್ಟ ನನಗೆ ಬರ್ದಿತ್ತೇನೋ ಕನ್ನಡದಲ್ಲಿ ವಿಡಿಯೋ ಮಾಡಬೇಕು ಅಂತ. ಇವ್ರು ವಿಡಿಯೋಸ್ ನೋಡಿದಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ಗೋಪ್ರೋ ಕಂಪನಿ ಆಗಲಿ ಸರ್ವಿಸ್ ಸೆಂಟರ್ ಆಗಲಿ ಇಂಡಿಯಾದಲ್ಲಿ ಇಲ್ಲ. ನಿಮ್ಮ ಗೋಪ್ರೋ ಏನಾದರೂ ವಾರಂಟಿಯಲ್ಲಿದ್ದರೆ ಡೈರೆಕ್ಟ್ ರೀಪ್ಲೇಸ್ ಮಾಡಿ ಕೊಡ್ತಾರೆ. ಸೊ ಗೋಪ್ರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ. ಇನ್ ಕೇಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಥವಾ ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು. GoPro.com ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಸ್ಕ್ರಾಲ್ ಡೌನ್ ಮಾಡಿ ಸಪೋರ್ಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟಸ್ ಅಂತ ಇರುತ್ತೆ. ಕಾಂಟ್ಯಾಕ್ಟಸ್ ಹತ್ರ ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಅದೇ ಪೇಜಲ್ಲೇ ಇನ್ನೊಂದು ಫಾರ್ಮ್ ಓಪನ್ ಆಗುತ್ತೆ. ಸೊ GoPro ಕಂಪ್ನಿ ಬಂದು ಆಸ್ಟ್ರೇಲಿಯಾ ಟೈಮ್ ಫ್ರೇಮಲ್ಲಿ ವರ್ಕ್ ಆಗುತ್ತೆ. ಅವ್ರಿಗೂ ನಮಗೂ 4 hours ಡಿಫ್ರೆನ್ಸ್ ಇರುತ್ತೆ. ನಮಗಿಂತ 4 hours ಮುಂದೆ ಇರ್ತಾರೆ. ಸೊ ನೀವು ಮಾರ್ನಿಂಗ್ ಆದಷ್ಟು ಬೇಗ ಕೇಸ್ನ ರಿಜಿಸ್ಟರ್ ಮಾಡ್ಕೋಬೇಕು. ಓಪನ್ ಆದಾಗ ನೀವು ಪ್ರಾಡಕ್ಟ್ ಸಪೋರ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು GoPro ಮಾಡಲ್ಲು ಯಾವ ಮಾಡಲ್, ನಂದು ಹೀರೋ GoPro 8. ಮತ್ತು GoPro ಸೀರಿಯಲ್ ನಂಬರ್ ಬಂದು ಸೆಟ್ಟಿಂಗ್ಸಲ್ಲಿ ಅಬೌಟ್ ಡಿವೈಸಲ್ಲಿ ಇಲ್ಲ ಬ್ಯಾಟ್ರಿ ಇನ್ಸರ್ಟ್ ಮಾಡೋ ಜಾಗದಲ್ಲಿ ಇರುತ್ತೆ. ಮತ್ತು ರೀಸನ್ಸ್ ಏನು ಪ್ರಾಬ್ಲಮ್ ಅಂತ ನೀವು ಅಲ್ಲಿ ಹೇಳಬೇಕು. ಮತ್ತು ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರು, ಮೇಲ್ ಐ ಡಿ ಮಾತ್ರ ತುಂಬ ಇಂಪಾರ್ಟೆಂಟು. ಮೇಲ್ ಐ ಡಿ ಅಂತೂ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನೆಕ್ಸ್ಟು ಎಲ್ಲ ಸ್ಟೆಪ್ಸ್ ಮೇಲ್ ಮಾಡ್ತಾರೆ. ಇದು ಸಬ್ಮಿಟ್ ಮಾಡಾದಮೇಲೆ ಕಾಂಟ್ಯಾಕ್ಟಸ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ 2 ಆಪ್ಷನ್ ತೋರಿಸುತ್ತೆ, ಚಾಟ್ ಸಪೋರ್ಟ್, ರಿಕ್ವೆಸ್ಟ್ ಅ ಕಾಲ್ ಅಂತ. ಯಾವತ್ತು ರಿಕ್ವೆಸ್ಟ್ ಅ ಕಾಲೇ ಆಪ್ಟ್ ಮಾಡಿ. ಸೊ ಅವರು ಕಾಲಲ್ಲೂ ಕೂಡ ಕೇಳ್ತಾರೆ ಏನು ಪ್ರಾಬ್ಲಮ್ಮು, ಏನಾಯಿತು ಅಂತ. ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ ಟ್ರಬಲ್ ಶೂಟ್ ಏನು ಮಾಡಿದ್ರಿ ಅಂತ ಕೇಳ್ತಾರೆ. ನಾನೇ ಹೇಳಿದೆ, ಈ ಥರ GoPro ಅಫಿಷಿಯಲ್ ವೆಬ್ಸೈಟಲ್ಲಿ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡು ಅಪ್ಡೇಟ್ ಮಾಡಿದೆ ಅಂತ. ಏನಾದರೂ ಚೇಂಜ್ ಆಯಿತಾ ಅಂದರು. ಇಲ್ಲ, ಹಾಗೆ ವರ್ಕ್ ಆಗ್ತಿದೆ ಅಂದೆ. ಸೊ ಮೆಮೊರಿ ಕಾರ್ಡ್ ಯಾವುದು ಯೂಸ್ ಮಾಡ್ತಾಯಿದ್ದೀರಾ ಅಂದರು. ನನ್ನ ಹತ್ರ 2 ಇದೆ, ಸ್ಯಾಂಡಿಸ್ಕ್ ಮತ್ತು ಸ್ಯಾಮ್ಸಂಗ್ ಅಂತ ಅಂದೆ. ಓಕೆ ಅಂದ್ಬಿಟ್ಟು ಮೇಲಲ್ಲಿ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಓಪನ್ ಮಾಡಿ ನೀವು ನಿಮ್ಮ GoPro ಬಿಲ್ಲು, ಸೀರಿಯಲ್ ನಂಬರು ಮತ್ತು ನಿಮ್ಮ GoPro ಪ್ರಾಬ್ಲಮ್ ಏನೇನಿದೆ ಅದು ಫೋಟೋಸು. ಲೈಕ್ ನಂದು ಫ್ರಂಟ್ ಡಿಸ್ಪ್ಲೇ ವರ್ಕ್ ಆಗ್ತಿರ್ಲಿಲ್ಲ, ಆನ್ ಮಾಡಿ ಫ್ರಂಟ್ ಡಿಸ್ಪ್ಲೇದು ಫೋಟೋ ಹಿಡಿದು ಅಪ್ಲೋಡ್ ಮಾಡಬೇಕು. ಆ ಥರ ಫೋಟೋಸ್ ಅಪ್ಲೋಡ್ ಮಾಡಿದಾದ್ಮೇಲೆ ವೆರಿಫೈ ಮಾಡಿ, ಓಕೆ ನಿಮಗೆ ನಿಮ್ಮ GoPro ವಾರಂಟಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡಿ. ಹಂಗೆ ಕಾಲಲ್ಲೇ ಇರ್ತಾರೆ ಅವರು, ನೀವು ಈ ಪ್ರೊಸೀಜರ್ ನಡೀಬೇಕಾದ್ರೆ. ಓಕೆ ನಿಮಗೆ GoPro ರೀಪ್ಲೇಸ್ ಮಾಡಿಕೊಡ್ತೀವಿ ಅಂದರು. ಫುಲ್ ಖುಷಿ ಆಯಿತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಹೀಗಿತ್ತು. ಅದಾದಮೇಲೆ ಇನ್ನೊಂದು ಮೇಲ್ ಬರುತ್ತೆ, ಅಡ್ರೆಸ್ ಲೊಕೇಶನ್ ಸೆಲೆಕ್ಟ್ ಮಾಡಿ ಅಂತ. ಮತ್ತೆ 2 ದಿನ ಬಿಟ್ಟು ಕಾಲ್ ಮಾಡಿದ್ರು. ಹೀರೋ GoPro 8 ಸ್ಟಾಕಲ್ಲಿ ಇಲ್ಲ, ಹೀರೋ GoPro 9 ಕೊಡ್ತೀವಿ, ಇಸ್ ದಟ್ ಓಕೆ ಅಂದರು. ಅವಾಗ ಇದ್ದಿದ್ದು ಖುಷಿ ಆಯಿತು. ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೀಗಿತ್ತು. ಆ ಮೇಲಲ್ಲಿ ಅಡ್ರೆಸ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಮತ್ತೆ ಒಂದು ಮೇಲ್ ಕಳಿಸ್ತಾರೆ. ಆ ಮೇಲಲ್ಲಿ 3 ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿರ್ತಾರೆ. ಒಂದು UPS ಸ್ಟಿಕ್ಕರು, ಮತ್ತು RMA ಫಾರ್ಮ್, ಮತ್ತು ಕಮರ್ಷಿಯಲ್ ಇನ್ವಾಯ್ಸ್ ಬಂದು ನಿಮ್ಮ GoProಗೆ $140 ಹಂಗೆ ಬಿಲ್ ಮಾಡಿ ಕೊಟ್ಟಿರ್ತಾರೆ. ಈ 3 ಕಾಪಿ ಪ್ರಿಂಟ್ ತೆಗೆದಿಟ್ಕೋಬೇಕು. ಅದಾದಮೇಲೆ ಒಂದು ಬಾಕ್ಸ್ ರೆಡಿ ಮಾಡಿಕೊಂಡು ನಾನು ಮಾಡಿದ್ದೀನಿ ಆ ಥರ. ಅದರಲ್ಲಿ GoProನ ಬಬಲ್ ರ್ಯಾಪ್ ಮಾಡಬೇಕು ವಿತೌಟ್ ಬ್ಯಾಟ್ರಿ. ಅದು ಕೂಡ ಅವ್ರು ಹೇಳ್ತಾರೆ. ವಿತೌಟ್ ಬ್ಯಾಟ್ರಿ ಬಬಲ್ ರ್ಯಾಪ್ ಮಾಡಿ ಟೇಪ್ ಮಾಡ್ದಿರ ಹಾಗೆ ಇಟ್ಟಿರಿ. ಅದು ಕೊರಿಯರ್ ಅವರು ಬಂದಾಗ ಅವ್ರ ಮುಂದೆ ಫುಲ್ ಸೀಲ್ ಪ್ಯಾಕ್ ಮಾಡಿ ಕೊಡಬೇಕು.
ಈ ಕ್ಯಾಮ್ರಾ ಜೊತೆಯಲ್ಲಿ ಆ ಬಾಕ್ಸ್ ಒಳಗಡೆ RMA ಫಾರ್ಮ್‌ನ ಮರೀದೆ ಇಡಬೇಕು. RMA ಫಾರ್ಮ್ ತುಂಬಾ ಇಂಪಾರ್ಟೆಂಟು. ಒಂದು ಕಾಪಿ RMA ಫಾರ್ಮ್‌ನ ಬಾಕ್ಸ್ ಒಳಗಡೆ ಇಟ್ಟು ಕೊಡಬೇಕು. ಕಮರ್ಷಿಯಲ್ ಇನ್ವಾಯ್ಸು ಮತ್ತು ಸ್ಟಿಕ್ಕರು ಬಂದು ಅವರು ಇಸ್ಕೋತಾರೆ. ಇಷ್ಟೆಲ್ಲ ಆಯಿತು. UPS ಕೊರಿಯರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಗೂಗಲಲ್ಲಿ ಹುಡುಕ್ತಿದ್ದೆ. ನಮ್ಮ ಮನೆಗೆ ಹತ್ರನೇ ಏರ್ಪೋರ್ಟ್ ಇತ್ತು. ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ, ಇಲ್ಲ ಇಲ್ಲಿ ಆಕ್ಸೆಪ್ಟ್ ಮಾಡಲ್ಲ, ನೀವು ಕಸ್ಟಮರ್ ಕೇರ್ ಕಾಲ್ ಮಾಡಿ ಪಿಕಪ್ ಸ್ಕೆಡ್ಯೂಲ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಕಸ್ಟಮರ್ ಕೇರ್ ಕಾಲ್ ನಂಬರ್ ಅವ್ರ ಹತ್ರನೇ ಇಸ್ಕೊಂಡೆ, ನನಗೆ ಸಿಗಲಿಲ್ಲ. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನಿಮಗೆ. ಅವ್ರ ಮುಂದೆ ಕ್ಯಾಮ್ರಾ ತೋರಿಸಿ ವಿತೌಟ್ ಬ್ಯಾಟ್ರಿ ಬರೀ ಕ್ಯಾಮ್ರಾ ಮತ್ತು ಡೋರ್ ಇದೆಯಲ್ಲ, ಕ್ಯಾಮ್ರಾ ಡೋರ್ ಅಷ್ಟು ಮಾತ್ರ ಬಬಲ್ ರ್ಯಾಪ್ ಮಾಡಿ ಅವ್ರ ಮುಂದೆ ನೀಟಾಗಿ ಟೇಪ್ ಮಾಡಿ ಬಾಕ್ಸ್ ಒಳಗಡೆ ಇಟ್ಟು ಮತ್ತೆ ಬಾಕ್ಸ್ನ ಟೇಪ್ ಮಾಡಿ ಕೊಟ್ಟೆ. ಇದ್ರ ಜೊತೆಯಲ್ಲಿ ನಿಮ್ದೊಂದು ಆಧಾರ್ ಕಾರ್ಡ್ ಕಾಪಿ ಕೂಡ ಕೊಡಬೇಕು. ಓಕೆನಾ? 4 to 6 days later. 2 ದಿನ ಆದ್ಮೇಲೆ ಸೇರ್ಬೇಕಾಗಿತ್ತು ಕ್ಯಾಮ್ರಾ. 4 ದಿನ ಆದ್ಮೇಲೆ ಸಿಂಗಾಪುರ್ ಸೇರ್ತು. ಹೌದು, ನೀವು ಕೇಳಿದ ನಿಜ. ಸಿಂಗಾಪುರ್, ಇವರು ಸರ್ವಿಸ್ ಸೆಂಟರ್ ಸಿಂಗಾಪುರಲ್ಲಿದೆ. ಸೊ ಈ ಕ್ಯಾಮ್ರಾ ಸಿಂಗಾಪುರ್ಗೆ ಹೋಗುತ್ತೆ. ಮತ್ತೆ 4 ದಿನ ಆದ್ಮೇಲೆ GoPro ಕಡೆಯಿಂದ ಯಾವುದೇ ಮೇಲ್ ಬಂದಿಲ್ಲ. ಆದರೆ UPS ಕೊರಿಯರ್ ಕಡೆಯಿಂದ ಮೆಸೇಜ್ ಬಂತು, ನೀವು KYC ಮಾಡಬೇಕು ಅಂತ. ನಿಮ್ಮ ಕೊರಿಯರ್ ಕಸ್ಟಮ್ಸ್ ಕ್ಲಿಯರ್ ಆಗಬೇಕಂದ್ರೆ ನಿಮ್ಮ KYC ಮಾಡಬೇಕು ಅಂತ ಮೆಸೇಜ್ ಬಂತು. ಇಮಿಡಿಯೇಟ್ KYC ಮಾಡಿದೆ. KYCಯಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಮೇಲ್ ಐ ಡಿ ಕನ್ಫರ್ಮೇಷನ್ ಮೇಲ್ ಕೂಡ ಬರುತ್ತೆ. ಮತ್ತೆ ನಿಮ್ಮದು ಆಧಾರ್ ಕಾರ್ಡ್ ಫ್ರಂಟ್ ಟು ಬ್ಯಾಕು ಫೋಟೋ ಹಿಡಿದು ಅಪ್ಲೋಡ್ ಮಾಡಬೇಕು. ವೆರಿಫಿಕೇಶನ್ ಸಕ್ಸಸ್ ಅಂತ ಬರುತ್ತೆ. 4 to 6 days later. ವೆರಿಫಿಕೇಶನ್ ಆಗಿ 4 ದಿನ ಆದಮೇಲೆ ಕೊರಿಯರ್ ನನ್ನ ಕೈಗೆ ಬಂತು. ಬಾಕ್ಸ್ ಓಪನ್ ಮಾಡಿದ್ರೆ ಹೀರೋ GoPro 8. Surprise! ಇಲ್ಲ, ಹೀರೋ GoPro 9 ಇತ್ತು. ಹೀರೋ GoPro 9 ಬ್ಯಾಟ್ರಿ ಮತ್ತು ವಾರಂಟಿ ರೀಪ್ಲೇಸ್ಮೆಂಟ್ ಬಿಲ್ಲು. ಹೀರೋ 9 ಬ್ಲ್ಯಾಕ್ ವಾರಂಟಿ ರೀಪ್ಲೇಸ್ಮೆಂಟ್. ಬನ್ನಿ ಹೀರೋ 9 ಬ್ಲ್ಯಾಕ್ ಅನ್ಬಾಕ್ಸ್ ಮಾಡೋಣ. ಓಪನ್, ಕುಲ್ಜಾ ಸಿಮ್ ಸಿಮ್ ಟಡನ್ 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 ಟಡನ್. ಹೀರೋ 9 ಬ್ಲ್ಯಾಕ್. ಹೀರೋ 9 ಬ್ಲ್ಯಾಕ್. ಓಕೆ, ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಬಾಕ್ಸಲ್ಲಿ GoPro ಬ್ಯಾಟ್ರಿ ಬಿಟ್ಟು ಬೇರೆ ಏನಿಲ್ಲ, ಎಂಟಿ. ಸೊ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಕ್ಯಾಮ್ರಾ ಮಾತ್ರ ಇಟ್ಟು ಕೊಟ್ಟಿದ್ದಾರೆ. ಫಸ್ಟ್ ಟರ್ನ್ ಆನ್ ಮಾಡೋಣ. ಆನ್ ಆಗುತ್ತಾ? ಬ್ಯಾಟ್ ಚಾರ್ಜಿಂಗ್ ಇದೆಯಾ? ಆಯಿತು. ಓಹ್, ಹೆವಿ ವೆಯ್ಟ್ ಇದೆ. ಹೀರೋ GoPro ಸೆಟ್ ಇಂಗ್ಲೀಷ್. ಓಕೆ, ಈ ವಿಡಿಯೋ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ, ನಿಮ್ಮ ಫ್ರೆಂಡ್ಸ್ ಯಾರ ಹತ್ರ ಆದರೂ GoPro ಇದ್ದರೆ ಅಥವಾ ಫ್ಯೂಚರಲ್ಲಿ ತಗೊಳ್ಳೋ ಹಾಗಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಮತ್ತೆ ಸಿಗೋಣ. ಅಲ್ಲಿವರೆಗೂ ಸೈನಿಂಗ್ ಆಫ್. ಪುನೀತ್, ಬಾಯ್ ಬಾಯ್.